ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಜ್ ಕೆಮಿಸ್ಟ್ರಿ. ಅಲ್ಲಿ KE ವೆಬ್ಸೈಟಲ್ಲಿ ನೋಡಿದರೆ ಇನ್ನೂ ಕೂಡ ಮುಂದಿನ ಫಸ್ಟ್ ರೌಂಡ್ ರಿಸಲ್ಟ್ ಅನೌನ್ಸ್ ಆದ ಮೇಲಿನ ಶೆಡ್ಯೂಲ್ ಏನಿದೆ, ಯಾವಾಗ ಚಾಯ್ಸ್ ಎಂಟ್ರಿ ಇದೆ, ಯಾವಾಗ ಕಾಲೇಜ್ ಹೋಗಿ ಅಡ್ಮಿಷನ್ ಮಾಡ್ಕೋಬೇಕು, ಯಾವ ಚಾಯ್ಸನ್ನು ಸೆಲೆಕ್ಟ್ ಮಾಡ್ಕೋಬೇಕು, ಕಂಬೈನ್ಡ್ ಕೌನ್ಸಿಲಿಂಗ್ ಆಗಿರೋದ್ರಿಂದ ಸೊ CETಯನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ, ಇಂಜಿನಿಯರಿಂಗ್ ಸೆಲೆಕ್ಟ್ ಮಾಡಿಕೊಂಡ್ರೆ ಮೆಡಿಕಲನ್ನು ಆಪ್ಟ್ ಮಾಡುವಂಥದ್ದು ಅಂಥವನು ಸೊ ಇಂಜಿನಿಯರಿಂಗ್ ಅಷ್ಟೇ ತೊಗೊಂಡು ಮುಂದೆ ಹೋಗ್ತಾನೆ ಅಥವಾ ಮೆಡಿಕಲ್ ಅಷ್ಟೇ ತೊಗೊಂಡು ಮುಂದೆ ಹೋಗ್ತಾನೆ, ಇದು ಯಾವುದರ ಬಗ್ಗೆನೂ ಕ್ಲಾರಿಟಿಯನ್ನು ಕೊಟ್ಟಿಲ್ಲ. ಸೊ ಆದರೆ ಅವರ ಟ್ವಿಟರ್ ಪೇಜ್ನಲ್ಲಿ, KE ಅವರ ಟ್ವಿಟರ್ ಪೇಜಿನಲ್ಲಿ, ಸೊ ನಾನು ಇದನ್ನು ಅಫಿಷಿಯಲ್ ಅಂತ ನಾನು ಅಂದ್ಕೊಂಡಿದ್ದೀನಿ, ಯಾಕಂತಂದರೆ ಎಲ್ಲರನ್ನು ಟ್ಯಾಗ್ ಮಾಡಿ ಮೆಸೇಜ್ ಮಾಡ್ತಾ ಇದ್ದಾರೆ ಇವರು. ಸೊ ಟ್ವಿಟರ್ ಪೇಜಿನಲ್ಲಿ 18ನೇ ತಾರೀಕಿನಿಂದ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ, ಕಾಲೇಜಿಗೆ ಫೀಸನ್ನು ಪೇ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತೇಳಿ ಹಾಕಿದ್ದಾರೆ. ಅಂದರೆ ಇನ್ನೇನು ಎಲ್ಲರೂ ಕೂಡ ವಿದ್ಯಾರ್ಥಿಗಳು ಮತ್ತು ಪೇರೆಂಟ್ಸ್ಗಳು KE ಅವರ ವೆಬ್ಸೈಟನ್ನು ನೋಡೋದನ್ನು ಬಿಟ್ಟು ಟ್ವಿಟರ್ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಹಾಗಾದರೆ KEಯಲ್ಲಿ ಇಲ್ಲದೆ ಇರುವಂಥ ಅಪ್ಡೇಟು ಇವರು ಟ್ವಿಟರ್ಲಿ ಕೊಡ್ತಾರೆ. ಟ್ವಿಟರ್ನ ಎಷ್ಟು ಜನ ನೋಡ್ತಾರೆ? ಸೊ KE ಅವರ ಈ ರೀತಿ ಒಂದು ಟ್ವಿಟರ್ ಖಾತೆ ಇದೆ ಅನ್ನೋದೇ ಬಹಳಷ್ಟು ಜನ ವಿದ್ಯಾರ್ಥಿಗಳು ಗೊತ್ತಾಗಿದ್ದು ನಾನು ಒಂದು ದಿವಸ ವಿಡಿಯೋ ಮಾಡಿದ ಮೇಲೆ. ಅಂಥ ಕೇಸಲ್ಲಿ ಪಾಪ KE ಅವರ ವೆಬ್ಸೈಟನ್ನು ನೋಡ್ದೇನೆ, ವೆಬ್ಸೈಟನ್ನೇ ಬಹಳಷ್ಟು ಜನ ನೋಡೋದಿಲ್ಲ, ಫಸ್ಟ್ ನನ್ನ ಚಾನಲ್ ನೋಡ್ಕೊಂಡು ಕಡೆ ವೆಬ್ಸೈಟ್ ನೋಡ್ತಾರೆ, ರೈಟ್? ಸೊ ಅಂಥ ಕೇಸಲ್ಲಿ ಇವರು ಟ್ವಿಟ್ಟರಲ್ಲಿ ಇಂಥ ಈ ಅಪ್ಡೇಟ್ಗಳನ್ನ ಕೊಡ್ತಾರೆ, ಬಟ್ KE ವೆಬ್ಸೈಟಲ್ಲಿ ಇರೋದಿಲ್ಲ ಅಂತಂದರೆ ನನಗಂತೂ ಭಾಳ ಆಶ್ಚರ್ಯ ಆಗ್ತಾ ಇದೆ. ಸೊ ಮತ್ತೆ ನಾನು ಬೈಯೋದಕ್ಕೆ ಹೋಗೋದಿಲ್ಲ, ಯಾಕಂದರೆ ಇದು ನಾನು ಬೈಯೋದು ಅಂತ ಅಲ್ಲ, ನನ್ನ ಒಂದು ಏನೊಂದು ಹತಾಶೆ ಅಂತ ಹೇಳ್ತೀವ, ನನ್ನ ಒಂದು ಸಿಟ್ಟು, ನನ್ನ ಒಂದು ಬೇಜಾರು. ಯಾಕೆ ಅಂತಂದರೆ ಪೇರೆಂಟ್ಸ್ ಮತ್ತು ವಿದ್ಯಾರ್ಥಿಗಳ ಮುಖವನ್ನು ನೋಡಿದರೆ, ಸೊ ಇಷ್ಟೆಲ್ಲ ದಿನ ಕಷ್ಟಪಟ್ಟು ಓದ್ಬಿಟ್ಟು ಮಾರ್ಕ್ಸ್ ತೊಗೊಂಡು ರ್ಯಾಂಕ್ ತೊಗೊಂಡು ಇವೆಲ್ಲ ಮಾಡಿದ ಮೇಲೂ ಕೂಡ ಇಷ್ಟೊಂದು ಟೆನ್ಷನ್ಗಳನ್ನು ಇವರು ಅನುಭವಿಸಬೇಕು ಅಂತಂದರೆ ಇವರು ಯಾವ ಪುಣ್ಯ ಮಾಡಿ ಬಂದಿದ್ದಾರೆ? ಸೊ ಇವರಿಗೆ ಟೆನ್ಷನ್ ಕೊಡೋದಕ್ಕೆ ಅರ್ಹತೆ ಇದೆಯಾ ಇವರಿಗೆ? ಗೊತ್ತಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿರುವಂಥದ್ದು KE ಹ್ಯಾಸ್ ಸ್ಟೇಟೆಡ್ ದ್ಯಾಟ್ ದ ಫಸ್ಟ್ ರೌಂಡ್ ಆಫ್ ಸೀಟ್ ಅಲಾಟ್ಮೆಂಟ್ ಫಾರ್ ಪ್ರೊಫೆಷನಲ್ ಕೋರ್ಸಸ್ ಇನ್ಕ್ಲೂಡಿಂಗ್ ಇಂಜಿನಿಯರಿಂಗ್ ಮೆಡಿಕಲ್ ಕೋರ್ಸ್ ಹ್ಯಾಸ್ ಬಿನ್ ಕಂಪ್ಲೀಟೆಡ್ ಅಂತೆ. ಕಂಪ್ಲೀಟೆಡ್ ಅಲ್ಲ, ಅಲ್ಲಿ ಇನ್ನೂ ಲಿಂಕ್ ಆಕ್ಟಿವೇಟ್ ಆಗ್ತಾ ಇಲ್ಲ KE ವೆಬ್ಸೈಟಲ್ಲಿ. ಇಲ್ಲಿ ಟ್ವಿಟರ್ನ ಹ್ಯಾಂಡಲ್ ಮಾಡ್ತಾ ಇರೋರು ದಯವಿಟ್ಟು ಅಲ್ಲಿ KE ವೆಬ್ಸೈಟನ್ನು ಸಾಫ್ಟ್ವೇರನ್ನು ಹ್ಯಾಂಡಲ್ ಮಾಡ್ತಾ ಇದ್ದವರಿಗೆ ದಯವಿಟ್ಟು ಫೋನ್ ಮಾಡಿ ಹೇಳಿ, ಅಲ್ಲಿ ಲಿಂಕ್ ಇನ್ನೂ ಆಕ್ಟಿವೇಟ್ ಆಗ್ತಾ ಇಲ್ಲ. ದ ಪ್ರೊಸೆಸ್ ಆಫ್ ಗೆಟಿಂಗ್ ದ ಅಡ್ಮಿಟೆಡ್ ಟು ದ ಕಾಲೇಜ್ ಬೈ ಪೇಯಿಂಗ್ ದ ಫೀಸ್ ವಿಲ್ ಬಿಗಿನ್ ಆನ್ ಆಗಸ್ಟ್ 18 ಅಂತ ಇದೆ. ಸೊ ಇವರು ಡೀಟೇಲ್ ಆದ ಶೆಡ್ಯೂಲನ್ನು ಕೊಡದೇನೆ ಏನು ಮಾಡ್ತಾರೆ ಅಂತಂದರೆ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ 2 ದಿನ, ಸೊ ಫೀಸನ್ನು ಪೇ ಮಾಡೋದಕ್ಕೆ 2 ದಿನ ಅಂತ ಕೊಡ್ತಾರೆ. ನಮ್ಮ ಪೇರೆಂಟ್ಸ್ಗಳಾಗಲಿ ಅಥವಾ ವಿದ್ಯಾರ್ಥಿಗಳಾಗಲಿ ಹೇಗೆ ರೆಡಿ ಆಗಬೇಕು 2 ದಿವಸದಲ್ಲಿ? ಸೊ ನನಗಂತೂ ಅರ್ಥ ಆಗ್ತಿಲ್ಲ. 2 ದಿವಸ ಅಂತ ಕೊಡ್ತಾರೆ, ಮತ್ತೆ ಇದನ್ನು ಎಕ್ಸ್ಟೆಂಡ್ ಮಾಡ್ತಾರೆ, ಒಂದು 3-4 ಸಲ ಎಕ್ಸ್ಟೆಂಡ್ ಮಾಡ್ತಾರೆ. ಹಾಗಾದ್ರೆ ಎಕ್ಸ್ಟೆಂಡ್ ಮಾಡ್ತಾರೆ ಅಂತ ಅಂದ್ಕೊಂಡು ನಾವು ಕೈ ಕಟ್ಕೊಂಡು ಕುತ್ಕೊಳ್ಳೋದಕ್ಕಾಗೋದಿಲ್ಲ ಅಲ್ವಾ? ಮಾಡಲಿಲ್ಲ ಅಂತಂದರೆ, ಯಾಕಂದರೆ ಇವರ ತಲೆಯಲ್ಲಿ ಏನು ಓಡ್ತಾ ಇದೆ ನನಗಂತೂ ಗೊತ್ತಾಗ್ತಾ ಇಲ್ಲ. ಸೊ ಇಲ್ಲಿ ನೋಡಿ, ಕೆಳಗಡೆ ವೈದ್ಯಕೀಯ ಇಂಜಿನಿಯರಿಂಗ್ ಸೇರಿದಂತೆ ಇತರ ವೃತ್ತಿಪರ ಕೋರ್ಸ್ಗಳ ಮೊದಲ ಸುತ್ತಿನ ಸೀಟು ಹಂಚಿಕೆ ಮುಗಿದಿದ್ದು ಪ್ರವೇಶ ಪಡೆಯುವ ಪ್ರಕ್ರಿಯೆ ಆಗಸ್ಟ್ 18ರಿಂದ ಆರಂಭವಾಗಲಿದೆ. ಅಭ್ಯರ್ಥಿಗಳು ಸೂಕ್ತವಾದ ಆಯ್ಕೆ ಮಾಡಿಕೊಳ್ಳಬೇಕು. ಆ ಪ್ರಕ್ರಿಯೆಗೆ ಆಗಸ್ಟ್ 20ರವರೆಗೆ ಅವಕಾಶ. ನೋಡಿ, ಸೊ ಇವತ್ತು 18, ಇವ್ರು ಹೇಳೋ ಪ್ರಕಾರ ಚಾಯ್ಸಸ್ಗಳನ್ನ ಎಂಟ್ರಿ ಮಾಡ್ಕೊಳ್ಳೋದಕ್ಕೆ 20ನೇ ತಾರೀಕು ಲಾಸ್ಟ್ ಡೇಟ್ ಅಂತಾರೆ. ಅದಾದಮೇಲೆ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಡೇಟ್ ಯಾವಾಗ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ವಿ ಆರ್ ಅಂಡರ್, ಅಂದರೆ ಸಮುದ್ರದ ನಡುವಿನಲ್ಲಿ ನಿಂತಂಗೆ ನಾವು ಪೇರೆಂಟ್ಸ್ ಸ್ಟೂಡೆಂಟ್ಸ್ಗಳು. ಅಂದರೆ ನಮಗೆ ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ಏನೂ ಗೊತ್ತಾಗ್ತಿಲ್ಲ. ಹಾಗಂತೇಳಿ ನೀರಿನಲ್ಲಿ ಜಿಗಿದ್ರೆ ಭಾಳ ಜನರಿಗೆ ಈಜ್ ಗೊತ್ತಿಲ್ಲ, ಏನು ಮಾಡಬೇಕು? ಸೊ KE ಅವರು ತಮ್ಮ ಟ್ವಿಟರ್, ಇಲ್ಲಿ ಮಜಾ ಅಂತಂದರೆ ಇಷ್ಟು ದಿನ ಟ್ವಿಟರ್ ಇದೆ ಅಂತ ಗೊತ್ತಿರಲಿಲ್ಲ, ಈಗ ವೆಬ್ಸೈಟ್ಗಿಂತ ಟ್ವಿಟರಲ್ಲಿ ಜಾಸ್ತಿ ಆ್ಯಕ್ಟಿವ್ ಆಗಿಬಿಟ್ಟಿದ್ದಾರೆ ಇವರು. ಸೊ ದಯವಿಟ್ಟು KE ಅವರು ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಮಾಡಬೇಕು. ಸೊ ಅವರನ್ನು ಸ್ವಲ್ಪ ಅವರು ಮುಂದಿನ ಪ್ರಜೆಗಳು ಅಂತ ಅಂದ್ಕೊಂಡು ಅವರನ್ನು ಒಳ್ಳೆಯ ಕೋರ್ಸ್ಗಳಿಗೆ ಸೆಲೆಕ್ಟ್ ಮಾಡಿಕೊಡುವಂಥ ಕೆಲಸ ನಮ್ಮಿಂದ ಆಗಬೇಕಾಗಿದೆ. ಸೊ ಅವರು ಎಕ್ಸಾಮು ಸ್ಟೂಡೆಂಟ್ಸ್ಗಳು ಬರೆದಿದ್ದಾರೆ, ಸೊ ಕೋರ್ಸನ್ನು ಅವರೇ ಸೆಲೆಕ್ಟ್ ಮಾಡ್ಕೋತಾರೆ, ಫೀಸನ್ನು ಅವರೇ ಪೇ ಮಾಡ್ತಾರೆ. ಬಟ್ ಕರೆಕ್ಟಾದ ಪ್ರೊಸೀಜರನ್ನು ಸ್ಟೆಪ್ ಬೈ ಸ್ಟೆಪ್ ನೀಡ್ತಾ ಹೋದರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಹಾಗಂತೇಳಿ ಇವರು ಪ್ರೊಸೀಜರ್ ಥಿಂಕೇ ಮಾಡಿಲ್ವಾ? ಡೆಫಿನೆಟಾಗಿ ಥಿಂಕ್ ಮಾಡ್ತಾರೆ. ಸೊ ಈ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನ ಮೊದಲೇ ಥಿಂಕ್ ಮಾಡಿನೇ ಇಟ್ಕೊಂಡಿರಬೇಕು. ಇಟ್ಕೊಂಡಿಲ್ಲ ಅಂದರೆ ಪ್ರೊಸೀಜರ್ ಆಗೋದಿಲ್ಲ. ಸೊ ವೆಬ್ಸೈಟ್ನಲ್ಲಿ ಇನ್ನೂ ಕೂಡ ಇದರ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲ, ಬಟ್ KE ಅವರ ಟ್ವಿಟರ್ನಲ್ಲಿ ಕೊಟ್ಟಿದ್ದಾರೆ ಆಗಸ್ಟ್ 20ರವರೆಗೆ ಚಾಯ್ಸನ್ನು ಎಂಟ್ರಿ ಮಾಡ್ಕೊಳ್ಳೋದಕ್ಕೆ ಕೊಡ್ತೀನಿ ಅಂಥೇಳಿ. ಹಾಗಂತೇಳಿ ಯಾವುದೇ ವಿದ್ಯಾರ್ಥಿಗಳು ಮತ್ತು ಪೇರೆಂಟ್ಸ್ಗಳು ಪ್ಯಾನಿಕ್ ಆಗುವಂಥ ಅವಶ್ಯಕತೆ ಇಲ್ಲ. ಸರ್ ಟೈಮೇ ಕೊಟ್ಟಿಲ್ಲ, ಏನು ಮಾಡಬೇಕಂತೇಳಿ. ಸೊ ಡೂ ಒನ್ ಥಿಂಗ್, ನಿಮ್ಮ ಲಾಗಿನ್ ಆಗಿ, ನಿಮ್ಮ ಒಂದು ಲಿಂಕಲ್ಲಿ ಲಾಗಿನ್ ಆಗಿಬಿಟ್ಟು ಅದಕ್ಕೂ ಕೂಡ ಲಿಂಕನ್ನು ಕೊಡಬೇಕು ಅವ್ರು ಆ್ಯಕ್ಚುಲಿ. ಸೊ ಚಾಯ್ಸ್ ಎಂಟ್ರಿ ಲಿಂಕ್ ಅಂತ ಕೊಡ್ತಾರೆ, ಆ ಲಿಂಕಲ್ಲಿ ಲಾಗಿನ್ ಆಗಬೇಕು. ಲಾಗಿನ್ ಆದಮೇಲೆ ಸೆಕೆಂಡ್ ಪೇಜಿನಲ್ಲಿ ಅಲಾಟ್ಮೆಂಟ್ ರಿಸಲ್ಟ್ ತೋರಿಸ್ತದೆ, ಕೆಳಗಡೆ ಡೌನ್ಲೋಡಿಂಗ್ ಚಲನ್ ಅಂತ ಕಾಣಿಸ್ತದೆ, ಎಕ್ಸಸೈಸ್ ಚಾಯ್ಸಸ್ ಅಂತ ಕಾಣಿಸ್ತದೆ. ಚಾಯ್ಸಸ್ಗಳನ್ನ ಎಕ್ಸಸೈಸ್ ಮಾಡಬೇಕು. ಸೊ ಚಲನನ್ನು ಡೌನ್ಲೋಡ್ ಮಾಡಿಕೊಂಡು ಫೀಸನ್ನು ಪೇ ಮಾಡಬೇಕು. ಸೊ ಯಾರು ಚಾಯ್ಸನ್ನು ಸೆಲೆಕ್ಟ್ ಮಾಡ್ತೀರಿ ಅವರು. ಇದು ಕಂಬೈನ್ಡ್ ಕೌನ್ಸಿಲಿಂಗ್ ಆಗಿರೋದ್ರಿಂದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನನ್ನು ಏನು ಅನ್ನೋದನ್ನು ಕ್ಲಿಯರ್ ಕಟ್ಟಾಗಿ KE ಅವರು ಹೇಳಬೇಕು. ಇನ್ನೂ ಕೂಡ ಹೇಳಿಲ್ಲ. ಅವ್ರು ಹೇಳಿದ ತಕ್ಷಣ ನಿಮಗೆ ಹೇಳ್ತೀನಿ.
ಸೊ ಟ್ವಿಟರ್ ಪೇಜನ್ನು ಕೂಡ ಆವಾಗವಾಗ ನೋಡ್ತಾ ಇರಿ ಆ್ಯಂಡ್ KE ವೆಬ್ಸೈಟನ್ನು ಆವಾಗವಾಗ ನೋಡ್ತಾ ಇರಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.